ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆಗಳ ಕಾಟ ಜೋರಾಗಿದೆ. ಆತಂಕ ಹೆಚ್ಚಾಗ್ತಾ ಇದೆ. ಜಿಗಣಿಯಲ್ಲಿ ಮನೆಯೊಳಗೇನೆ ಚಿರತೆ ನುಗ್ಗಿದೆ. ಚಿರತೆಯನ್ನ ಮನೆಯೊಳಗೆ ವ್ಯಕ್ತಿಯೊಬ್ಬರು ಈ ಸಂದರ್ಭದಲ್ಲಿ ಕೂಡಿ ಹಾಕಿದ್ದಾರೆ. ಜಿಗಣಿಯ ಕುಂಟ್ಲುರೆಡ್ಡಿ ಲೇಔಟ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಚಿರತೆಯನ್ನ ಕೂಡಿ ಹಾಕಿ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಎಂತ ಧೈರ್ಯ ಮಾಡಿದ್ದಾರೆ ನೋಡಿ. ಮನೆಯೊಳಗೆ ಚಿರತೆ ನುಗ್ಗುತ್ತಾ ಇದ್ದಂಗೆ ಅಯ್ಯೋ ಚಿರತೆ ಬಂತು ಅಂತ ಮನೆಯಿಂದ ಆಚೆ ಓಡಿ ಬಂದಿಲ್ಲ ಇವರು, ಚಿರತೆನೇ ಲಾಕ್ ಮಾಡಿಬಿಟ್ಟಿದ್ದಾರೆ. ಮಂಜುನಾಥ್ ಅನ್ನೋರಿಗೆ ಸೇರಿದಂತ ಬಿಲ್ಡಿಂಗು. ಈ ಮನೆಯಲ್ಲಿ ವೆಂಕಟೇಶ್ ಮತ್ತು ಸ್ನೇಹಿತ ಬಾಡಿಗೆ ಇದ್ರು. ಚಿರತೆ ರಾತ್ರಿ ಇಡೀ ಬಿಲ್ಡಿಂಗ್ ಅಲ್ಲಿ ರೌಂಡ್ ಹೊಡೆದಿದೆ. ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ಮನೆಯಿಂದ ವೆಂಕಟೇಶ್ ಆಚೆ ಬಂದಿರ್ತಾರೆ. ಮನೆ ಹತ್ರ ಚಿರತೆ ಬರ್ತಾ ಇರೋದನ್ನ ಕಂಡು ಅವರು ಶಾಕ್ ಆಗ್ತಾರೆ. ಮನೆಯಿಂದ ಹೊರಗೆ ಬಂದ ವೆಂಕಟೇಶ್ ಮತ್ತು ಆತನ ಸ್ನೇಹಿತ ಮಾಡಿದ್ದೇನೆಂದ್ರೆ ಚಿರತೆ ಒಳಗಡೆ ಹೋಗ್ತಾ ಇದ್ದಂತೆ ಆಚೆಯಿಂದ ಡೋರ್ ಲಾಕ್. ಹಾರಾಡಪ್ಪ ಚಿರತೆ, ಎಷ್ಟು ಹಾರಾಡ್ತೀಯ ನೋಡ್ತೀನಿ ಅನ್ನೋ ಲೆಕ್ಕದಲ್ಲಿ ಚಿರತೆನೇ ಲಾಕ್ ಮಾಡಿದ್ದಾರೆ ನೋಡಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಬಹಳ ದಿಟ್ಟತನ ಪ್ರದರ್ಶನ ಮಾಡಿದ್ದಾರೆ. ಭಯ ಬೀಳದೆ ಬಹಳ ಚಾಣಕ್ಯತೆಯಿಂದ ಅವರು ಆಚೆ ಬರ್ತಾ ಇದ್ದಂಗೆ ಚಿರತೆ ಒಳಗಡೆ ಹೋಗಿದೆ. ಚಿರತೆ ಒಳಗಡೆ ಹೋಗ್ತಾ ಇದ್ದಂತೆ ಲಾಕ್ ಮಾಡಿದ್ದಾರೆ. ಈಗ ಅರಣ್ಯ ಇಲಾಖೆಯವರು ಬಂದು ಚಿರತೆನ ಹಿಡ್ಕೊಂಡು ಹೋದ್ರಾ, ಏನ್ ಕತೆ ಅಂತ? ಶ್ರೀಪಾದ್, ವೆಂಕಟೇಶ್ ಅವರ ಕಾರ್ಯಕ್ಕೆ, ದಿಟ್ಟತನಕ್ಕೆ ನಿಜವಾಗ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಯಾಕಂತ ಹೇಳಿದ್ರೆ ಮನೆಯೊಳಗೆ ಬಂದಂತಹ ಚಿರತೆಯನ್ನ ಕಂಡು ಭಯಭೀತರಾಗಿ ಓಡದೆ ತುಂಬಾ ಉಪಾಯವಾಗಿ ಅದನ್ನ ಲಾಕ್ ಮಾಡಿದ್ದಾರೆ ವೆಂಕಟೇಶ್ ಅವರು. ಇದು ಜಿಗಣಿಯ ಕುಂಟ್ಲುರೆಡ್ಡಿ ಲೇಔಟ್ ನಲ್ಲಿ ಆಗಿರುವಂತಹ ಘಟನೆ. ಅಂದ್ರೆ ನಿನ್ನೆ ರಾತ್ರಿ ಎಲ್ಲ ಚಿರತೆ ಈ ಒಂದು ಲೇಔಟ್ ನಲ್ಲಿ ಕಾಣಿಸ್ಕೊಂಡಿದೆ. ಇಡೀ ಬಿಲ್ಡಿಂಗ್ ನಲ್ಲಿ ರೌಂಡ್ಸ್ ಹೊಡೆದಿದೆ. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ವೆಂಕಟೇಶ್ ಮತ್ತೆ ಸ್ನೇಹಿತ ತಮ್ಮ ಮನೆಯಿಂದ ಆಚೆ ಬರಬೇಕಾದ್ರೆ ಚಿರತೆ ಒಳಗ್ ಬಂದಿದೆ. ಇದನ್ನ ಕಂಡಂತಹ ವೆಂಕಟೇಶ್ ಅವರು ಉಪಾಯದಿಂದ ಅದನ್ನ ಲಾಕ್ ಮಾಡಿ ತಕ್ಷಣಕ್ಕೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅರಣ್ಯ ಅಧಿಕಾರಿಗಳು ಸ್ಥಳದತ್ತ ದೌಡಾಯಿಸ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಆಗುವಂತಹ ದೊಡ್ಡ ಅನಾಹುತ ಅಪಾಯವನ್ನ ವೆಂಕಟೇಶ್ ಅವರು ತಪ್ಪಿಸಿರುವಂತಹ ವಿಚಾರಕ್ಕೆ ಸ್ಥಳೀಯರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸದ್ಯದಲ್ಲೇ ಇನ್ನು ಕೆಲವೇ ಹೊತ್ತಿನಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡೋ ಮೂಲಕ ಈ ಚಿರತೆಯನ್ನ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಅದರ ಒಂದು ಆಪರೇಷನ್ ಕೂಡ ಸದ್ಯಕ್ಕೆ ನಡೀಲಿಕ್ಕಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗೆ.